सर 1 मिनट तुम लो डम करो ಸರ್ ಒಂದು ನಿಮಿಷ ಸರ್. ಇಲ್ಲೇ ಆಗಿತ್ತು ಚಿಂಚೋಳಿನಲ್ಲಿ. ಅವಾಗ ಟೋಟಲ್ ನಮಗೆ 1000 ಜನ ಬಂದಿದ್ರು. ಅಂದ್ರೆ ಅರ್ಹ ಅಪ್ಲಿಕೇಶನ್ಸ್ 612 ಇತ್ತು. ಲಾಸ್ಟ್ ಟೈಮ್ ನಮ್ಗೆ ಮಾಹಿತಿ ಕೊಟ್ಟಿದ್ವಿ ಎಷ್ಟು ಬಂದಿದೆ ಅಂತ. ಆದ್ರೆ ಯಾವ್ಯಾವ್ದು ಅಪ್ಲಿಕೇಶನ್ಸ್ಗೆ ನಾವು ಸ್ಪಂದಿಸಬಹುದು ಅಥವಾ ಯಾವ್ಯಾವ್ದು ಲೀಗಲಿ ಕರೆಕ್ಟ್ ಇರೋದು 612 ಇತ್ತು. ಅದರಲ್ಲಿ 606 ಆಗ್ಲೇ ರಿಸಾಲ್ವ್ ಇದೆ, 6 ಮಾತ್ರ ಪೆಂಡಿಂಗ್ ಇದೆ. ಆ ಮಾಹಿತಿಯನ್ನ ಕೂಡ ಸಂಪೂರ್ಣವಾಗಿ ತಮಗೆ ಸೋಮವಾರ ನಮ್ಗೆ ಎಲ್ಲ ಕಳಿಸ್ಕೊಡ್ತೀನಿ. ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಬಂತು, ಹೇಗೆ ಸಾಲ್ವ್ ಆಗಿತ್ತು, ಯಾಕೆ ಸಾಲ್ವ್ ಆಗಿಲ್ಲ ಅಂದ್ರೆ ಯಾಕೆ ಸಾಲ್ವ್ ಆಗಿಲ್ಲ. ಸೊ ಇದು 9ನೇ ತಾರೀಕು ಬರೀ ಸಿಟಿಗೆ ಮಾತ್ರ ಸೀಮಿತ ಇರುತ್ತೆ. ಹಾಗಾಗಿ ಬೇರೆ ಜನ ಬಂದ್ರೆ ನಾವು ತಗೊಳಲ್ಲ ಅಂತಲ್ಲ, ಬಟ್ ಹೆಚ್ಚಿನ ಜನ ನಮ್ಮ ಸೌತ್ ಹಳ್ಳಿ ನಾರ್ತ್ ಅಂಡ್ ಸೌತ್ ಸಿಟಿ, ಅದು ನಾರ್ತ್ ಸೌತ್ ಸಪರೇಟ್ ಮಾಡಕ್ ಆಗಲ್ಲ ಸಿಟಿ. ಸೊ ಅದಕ್ಕೆ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ 9ನೇ ತಾರೀಕು ಬೆಳಿಗ್ಗೆ 10:30 ಪ್ರಾರಂಭ ಆಗುತ್ತೆ, ಸಾಯಂಕಾಲ 5 ಗಂಟೆ ತನಕ ಸರಿ. ತಮ್ದು ಇನ್ನೊಂದು ಡೆವಲಪ್ಮೆಂಟ್ ರಿಲೇಟೆಡ್ ಕಲಬುರಗಿ ತಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ರೆ ಕಲಬುರಗಿ 24/7 ನೀರಿನ ಬಂದಿತ್ತು. ಹೌದು ಸರ್. 1-2 ವಾರ್ಡ್ಗಳಿಗೆ ನಾವು ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಅದು ಇನ್ನೂ ತನಕ ಯಾವ ವಾರ್ಡ್ಗಳಿಗೆ ಈಗ ಮೊನ್ನೆ ಕೂಡ ಬಹಳಷ್ಟು ಚರ್ಚೆಗೆ ಬಂದಿದೆ. ಮೊನ್ನೆ ಅದು ನಿಮ್ಮ GB ನಡೆದಾಗ ಭೀಕರ ನೀರಿನ ಸಮಸ್ಯೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಹೌದು, ಬಟ್ ಈ ಸಮಸ್ಯೆ 24/7 2-3 ವಾರ್ಡ್ಗಳಿಗೆ ಆಲ್ ಮುನ್ಸಿಪಾಲಿಟಿ ಇರ್ಬೋದು, CHC ಇರ್ಬೋದು, ಮತ್ತೆ ಕಾರ್ಪೊರೇಷನ್ ಇರ್ಬೋದು, ಇವರೆಲ್ಲರೂ ಒಂದು ಕಂಟಿಂಜೆನ್ಸಿ ಪ್ಲಾನ್ ಎವ್ರಿ 15 days ರಿವ್ಯೂ ಮಾಡ್ಲಿಕ್ಕೂ ಕೂಡ ನಾವು ಆದೇಶ ಮಾಡಿ DC ಅವರು ಕೂಡ ಎವ್ರಿ 15 days ರಿವ್ಯೂ ಮಾಡ್ತಾ ಇದ್ದಾರೆ. CEO ಅವರು ಎವ್ರಿ 15 days ರಿವ್ಯೂ ಮಾಡ್ತಾ ಇದ್ದಾರೆ. ನಾನು ಎವ್ರಿ 20 days ಅದನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಕೊರತೆ ಆಗ್ಲಾರ್ದಂಗೆ ನಾವು ನೋಡ್ಕೊತೀವಿ. ಅಂಥದ್ದು ಏನಾದ್ರೂ ತಮ್ಮ ಗಮನಕ್ಕೆ ಬಂದ್ರೆ ದಯವಿಟ್ಟು ನೇರವಾಗಿ ನನಗೆ ಹೇಳಿದ್ರೆ ಅದನ್ನ ನಾನು ಕೂಡ ಪರಿಹಾರ ಕೊಡ್ಲಿಕ್ಕೆ ಪೌರ ಕಾರ್ಮಿಕರದ್ದು ಸಂಬಳ ಆಗಿಲ್ಲ ನೋಡಿ. ಪೌರ ಕಾರ್ಮಿಕರದ್ದು ಆಲ್ಮೋಸ್ಟ್ ಎಲ್ಲ ಒಂದು ಹಂತಕ್ಕೆ ಬಂದಿದೆ, ಬಟ್ ಇಲ್ಲ ಸೆಪ್ಟೆಂಬರ್ ತನಕ ಆಗಿದೆ. ಅವ್ರು ಕೇಳ್ತಾ ಇರೋದು ಅವರು 12 ತಿಂಗಳು ಅಲ್ಲ, ಅವ್ರು ಸಂಬಳ ಸ್ಟ್ರೈಕ್ ಮಾಡಿ ತಗೋತಾ ಇದ್ದಾರೆ ಸರ್. ಅದು ಸಮಸ್ಯೆ. ಕೆಲಸ ಮಾಡಿ ಅವ್ರದ್ದು ಒಂದು ಜಾಯ್ನಿಂಗ್ ಡೇಟ್ ಒಂದು ಸಮಸ್ಯೆ ಇದೆ. ಅದನ್ನು ಕೂಡ ಅವ್ರ ಲೀಡರ್ಸ್ ಗಳ ಜೊತೆ ನಾನು ಮಾತನಾಡಿದ್ದೀನಿ. ಹೋದವಾರನೇ ನಾನು ಬಂದಾಗ ಮಾತನಾಡಿದ್ದೇನೆ. ಅದರಲ್ಲಿ 1-2 ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ ಅನ್ನ ಅವ್ರ ಮುಂದೆ ಇಟ್ಟಿದೀವಿ. ಏನಾದ್ರು ಎಲ್ಲ ಒಂದು ಕಾನೂನಾತ್ಮಕ ನಾವು ಮಾಡ್ತಾ ಇದ್ವಿ. ಒಂದು ತಾವು ತಿಳ್ಕೊಬೇಕು, ಇವೆಲ್ಲಾನು ಕೂಡ ಮುಂಚೆಯಿಂದ ನಡೆದಂತ ಇಶ್ಯೂ ವಿಷಯ. ಈ ಗಂಟುಗಳನ್ನ ಬಿಚ್ಚಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನಿಂದ ಆಗ್ತಾ ಇದೆ. ಅದು ಪೌರ ಕಾರ್ಮಿಕರ ಇಶ್ಯೂ ಇರ್ಬೋದು, PDO ಸೀನಿಯಾರಿಟಿ ಲಿಸ್ಟ್ ಇರ್ಬೋದು, ನಿಮ್ಮ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಎಲ್ಲಾನು ಕೂಡ ನಾವು ಈ ನಮ್ಮ ಅವಧಿನಲ್ಲಿ ಬಹಳ ನಿರ್ದಿಷ್ಟವಾದಂತ ಏನು ಈ ನಿರ್ದೇಶನಗಳನ್ನ ನಾವು ಹೊರಡಿಸ್ತೀವಿ. ಆಗುತ್ತಾ ಆಗೋದಿಲ್ಲ, ಅಡ್ವಾಣಿ ದೀಪ ಇಟ್ಟು ಜನರಿಗೆ ತಪ್ಪು ದಾರಿಯನ್ನ ನಾವು ತೋರಿಸೋದಿಲ್ಲ. ಅಕಸ್ಮಾತ್ ಅವರಿಗೆ ನಮ್ಮ ನಿರ್ಧಾರ ಸರಿಯಾಗಿಲ್ಲ ಅಂದ್ರೆ ಅದು ಬೇರೆ ವಿಚಾರ. ಆದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸಂಕಷ್ಟಗಳಿಂದ ಪಾರಾಗಲಿಕ್ಕೆ ನಮ್ಮಿಂದ ಇರುತ್ತೆ. ಆರಲ್ಲಿ ಯಾರ್ಯಾರ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು ಹೈಕಮಾಂಡ್ ಅಲ್ಲಿ ವ್ಯಕ್ತಪಡಿಸಬಹುದು. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ, ಅವರ ನಮ್ಮ ಅಭಿಪ್ರಾಯ ಹೀಗಿದೆ, ನಾವು ಹೈಕಮಾಂಡಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ತಿಳಿಸ್ಬೋದು, ಅದಕ್ಕೇನಿದೆ, ಸಮಸ್ಯೆ ಏನಿದೆ? ಅದೆಲ್ಲಿ ಬಂತು? ಯಾರು ಸೃಷ್ಟಿ ಮಾಡಿದ್ರು? ನೋಡಿ, ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ದು ಇಂದು ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ, ಹೈಕಮಾಂಡ್ ಮುಂದೆ ಇಡ್ತೀರಿ ಅಂತ. ಕೊನೆಯದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದೇ ಅಲ್ವಾ? 3 ಅಲ್ಲ 6 ಅಂದ್ರೆ 6. ಸಮಸ್ಯೆ ಏನಿದೆ? ಗೊಂದಲನೇ ಇಲ್ಲ ಅಲ್ಲ ಇದರಲ್ಲಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರಿದ್ದಾರೆ. ಎಲ್ಲರ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ವರಿಷ್ಠರು ಕೊಟ್ಟಿದ್ದಾರೆ.
ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಹಂಚಿಕೆ ಆಗಬೇಕು ಅಂದರೆ ಅವ್ರು ನಿರ್ಧಾರ ತಗೋತಾರೆ. ನನ್ನ ಅಭಿಪ್ರಾಯ ಇರ್ಬೋದು, ಇವ್ರ ಅಭಿಪ್ರಾಯ ಇರ್ಬೋದು, ಬೇರೆಯವ್ರ ಅಭಿಪ್ರಾಯ ಇರ್ಬೋದು, ಹೋಗಿ ಅಲ್ಲಿ ಹೈಕಮಾಂಡಿಗೆ ಹೇಳಿದ್ರೆ ಅವ್ರು ಸೂಕ್ತವಾದಂಥ ನಿರ್ಧಾರ ತಗೋತಾರೆ ಅಷ್ಟೇ. ಯಾವುದು ಸರ್? ನನಗೆ ಗೊತ್ತಿಲ್ಲ ಸರ್, ಊಟಕ್ಕೆ ನಾನು ಹೋಗಿಲ್ಲ. ಈಗ ನೀವು ಊಟಕ್ಕೆ ಕರೆಯಲ್ಲ, ಅವ್ರು ಊಟಕ್ಕೆ ಕರೆಯಲ್ಲ. ಯಾವುದು ಸರ್? ನೀವೇ ಕರೆದಿಲ್ಲ, ಇನ್ನು ಬೇರೆಯವರಲ್ಲಿ ಕರೀತಾರೆ. ಯಾರು ಹೇಳಿದ್ದು? ಪರಮೇಶ್ವರ್ ಸಾಹೇಬ್ರೆಲ್ಲ ಎಲ್ಲ ಸೀನಿಯರ್ಸ್ ಇದ್ದಾರೆ. ಯಾರ್ಯಾರು ಫಾಲೋವರು, ಯಾರ್ಯಾರು ಇದು ಅಂತ ಯಾರು ಹೇಳ್ಕೊಂಡಿಲ್ಲ. ಸುಮ್ಮ ಮಾಧ್ಯಮದಲ್ಲಿ ಬರೀತಾರೆ, ಬರೀಲಿ ಅಷ್ಟೇ. ಏನು ಸರ್? ಒಂದು ನಿಮಿಷ ನೀವಂತಲ್ಲಿ ಹೇಳಿ. ನೀವು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅನ್ನು ಅಂತ್ಯಗೊಳಿಸ್ತಾರೆ ಅಂತ ದೇವೇಗೌಡರು ಹೇಳ್ತಾರೆ ಸರ್. ಫಸ್ಟ್ ಅವ್ರ ಪಾರ್ಟಿ ಉಳಿಸ್ಲಪ್ಪ. ಈ ಈ MP ಎಲೆಕ್ಷನ್ನಲ್ಲಿ ಎಷ್ಟು ಜನ ಹೊರಗೆ ಬರ್ತಾರೆ ನೋಡಲಿ. ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಯಾವ ಥರ ಇದೆ, ಇವರೆಲ್ಲ ಹೇಗೆ ಸಂಸದರಾದರು, ಹೇಗೆ ಮುಖ್ಯಮಂತ್ರಿಗಳಾದರು ಅಂತ ಸ್ವಲ್ಪ ಇತಿಹಾಸದ ಪುಟ ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ 132 ವರ್ಷ 138 ವರ್ಷ ನಮ್ಮ ಪಕ್ಷಕ್ಕೆ ಹಿಂಗೆ ಭಾಳಷ್ಟು ಜನ ಭವಿಷ್ಯ ನೋಡಿದ್ರೆ ಅಂತ್ಯ ಆಗುತ್ತೆ ಅಂತ. ಅದು ಯಾರ ಕೈನಲ್ಲೂ ಇಲ್ಲ, ಜನರ ಕೈನಲ್ಲಿದೆ. ಜನರ ಸೇವೆ ಮಾಡ್ತಾ ಇದ್ದೀವಿ. ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಪರವಾಗಿ ನಾವು ನಿಂತಿದ್ದೀವಿ. ಜನರ ತೀರ್ಮಾನ ತಗೋತಾರೆ, JDSನವರಲ್ಲ. ಉದ್ಘಾಟನೆ ಸಂದರ್ಭದಲ್ಲಿ ರಾಮ ಭಕ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ. ಸೊ ಅದಕ್ಕಾಗಿ ಒಂದು ಅಭಿಯಾನ. ಯಾರು ರಾಮ ಭಕ್ತರು? ಅಲ್ಲ, ಈಗ ಒಳ್ಳೆ ಇದು ಸರ್, ಹುಬ್ಳಿ ವಿಚಾರಕ್ಕೆ ತೆಗೆದುಕೊಂಡ್ರೆ ಪೂಜಾರಿ, ಶ್ರೀಕಾಂತ್ ಪೂಜಾರಿ. ಸೊ 16 ಕೇಸ್ ಇರೋರು ರಾಮ ಭಕ್ತರು ಯಾರು ಸರ್? ಒಂದ್ ನಿಮಿಷ, ಯಾರು? ಕೇಳ್ತೀನಿ, ಕೇಳಿ ಸ್ವಾಮಿ, ನಿಮ್ದೆಲ್ಲರ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಈಗ ಇವ್ರು, ನೀವು ಕಳೆದ 6 ತಿಂಗಳಿಂದ ಇವ್ರು ಬಂದಾಗಿಂದ BJP ಅವರು ಯಾವ್ದಾವ್ದಕ್ಕೆ ಹೋರಾಟ ಮಾಡಿದಾರೆ ಲೆಕ್ಕ ಹಾಕ್ರಿ. ಫಸ್ಟ್ ನನ್ನ ರಾಜೀನಾಮೆ ಕೇಳಿದ್ರು ವಿಜೇಂದ್ರ ಅವ್ರು ಬಂದ ತಕ್ಷಣ. ಅಶೋಕ್ ಅವರು ನನ್ನ ರಾಜೀನಾಮೆ ಕೇಳಿದ್ರು. ಯಾರಿಗೋಸ್ಕರ? ಇಲ್ಲಿ ಅವನು ಅವ್ರ BJP ಅಭ್ಯರ್ಥಿ ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡು ಕೊಲೆ ಯತ್ನ ಅಂತ ಹೇಳಿದ್ರು. ಮೊನ್ನೆ 700 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ. ಅವನು ರಾಮ್ ಭಕ್ತನ? 56 ಕೇಸ್ ಇದೆ ಅವನ ಮೇಲೆ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಅವನು ರಾಮ್ ಭಕ್ತನ? ಅವ್ನು ಕರೆಸೇಬೇಕಾ? ಸದನ ಬೆಳಗಾಂನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿಲ್ಲ. ಕೇಂದ್ರ ಸರ್ಕಾರದ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಯಾರ ಬಗ್ಗೆ ಧ್ವನಿ ಎತ್ತಿದ್ರು? 2 ದಿನ ಕಲಾಪ ಹಾಳು ಮಾಡಿದ್ರಲ್ಲ BJP. ಯಾವ ರಾಮ್ ಭಕ್ತನಿಗೋಸ್ಕರ? ಪೃಥ್ವಿ ಸಿಂಗ್ ಅಂತ ಅವನ ಹೆಸರು. ಪೃಥ್ವಿ ಸಿಂಗ್ ಅವನೇ ಇರ್ಕೊಂಡು, ಅವನೇ ಮಾಡ್ಕೊಂಡು, ಅವನಿಗೋಸ್ಕರ ಕಲಾಪ ಹಾಳು ಮಾಡಿ. ಅವನ ರಾಮ್ ಭಕ್ತ. ಅವ್ರ ಮೇಲೆ ಏನೋ ಮಾರಕ ಶಸ್ತ್ರಗಳು ಇಡೋ ವಿಡಿಯೋ ಇದೆ. ಗಾಂಜಾ ಅವನ ಹೊಲದಲ್ಲಿ ಬೆಳೆಸ್ತಾನಂತ ಅವನೇ ಹೇಳಿರೋಂಥ ವಿಡಿಯೋ ಇದೆ. ಅವನು ರಾಮ್ ಭಕ್ತ. ಈ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ 16 ಕೇಸ್. ನಾವು ಬರೀ ಇದು ಒಂದೇ ಅಲ್ಲ, ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ, ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್. ಇದು ಅರ್ಥ ಆಗುತ್ತಾ BJP ಅವರಿಗೆ? ಲಾಂಗ್ ಪೆಂಡಿಂಗ್ ವಾರೆಂಟ್ ಕೇಸಸ್ ಅನ್ನ ನೀವು ಪರಿಶೀಲನೆ ಮಾಡಿ ಅದಕ್ಕೊಂದು ಅಂತ್ಯ ಕಾಣಬೇಕು ಅಂತ ಹೇಳಿದ್ದಾರೆ. ಅವಾಗ ಇಡೀ ರಾಜ್ಯದಲ್ಲಾಗಿದೆ. 600ಕ್ಕಿಂತ ಹೆಚ್ಚು ಕೇಸಸ್ ಆಗಿದೆ. ಅಲ್ಲೇ ನಮ್ಮ ಹುಬ್ಳಿನಲ್ಲಿ 36 ಕೇಸ್ ಇದೆ. ಅದರಲ್ಲಿ ಈ ಪ್ರಕರಣನೂ ಒಂದು. ಇದೇ ಪ್ರಕರಣದಲ್ಲಿ 3 ಜನ ಇದ್ರಲ್ಲ, ಇಬ್ಬರಿಗೆ ಬೇಲ್ ಸಿಕ್ತು. ಅವ್ರ ಬಗ್ಗೆ ಯಾಕೆ ಮಾತಾಡಿಲ್ಲ BJP ಅವರು? ಅವ್ರು ಹೆಂಗೆ ಬೇಲ್ ತಗೊಂಡ್ರು? ಅವನು ಇನ್ನೊಬ್ಬ ಯಾರು ಬೇಲ್ ತಗೊಂಡ, ಧರ್ಮರಾಜ ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿ, ಹೆಸರು ಸರಿಯಾಗಿ ಗೊತ್ತಿಲ್ಲ, ಔಟ್ರೈಟ್ ಆಗಿ ಆಚೆ ಬಂದು ಹೇಳ್ತಾರೆ, ಇವ್ರದೆಲ್ಲ ನಂಬಕ್ ಹೋಗ್ಬಾರ್ದಪ್ಪ, ಇವರು ಬರೀ ನಮ್ಗೆಲ್ಲ ಉಪಯೋಗ ಮಾಡ್ತಾರೆ, ಯಾರು ನಮ್ಮ ನೆರವಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಇವ್ರೆಂತ ರೀ ಕರ್ಸೇಬೇಕರು? 16 ಕೇಸ್ ಹಾಕೊಂಡಿದ್ದಾರೆ. ಇಲ್ಲಿಗಲ್ ಸಾರಾಯಿ, ದೊಂಬಿ ಎಬ್ಸಕ್ಕೆ, ಮಟ್ಕಾ ಜೂಜು ಆಡ್ಸೋರಿಗೆ ನೀವು ಕರ್ಸೇಬೇಕ್ರಂತೀರೇನ್ರಿ? ಇಂಥವ್ರಿಗೆ ನೀವು ಬೀದಿಗೆ ಬೀಳ್ತೀರಾ? ಆಮೇಲೆ ಯಾರು ಹಾಕ್ಸಿರೋದು ಕೇಸ್ಗಳು? ನಾವು ಹಾಕ್ಸಿದೀವ ಈ 16 ಕೇಸು. ನೀವು ಹೇಳ್ಬೋದು 16 ಕೇಸ್ನಲ್ಲಿ 15 ಖುಲಾಸೆ ಆಗಿದೆ, ಒಂದು ಪೆಂಡಿಂಗ್ ಇದೆ ಅಲ್ಲ. 16 ಕೇಸ್ ಇರೋನಿಗೆ ನಾವು ಏನು ಹ್ಯಾಬಿಚುವಲ್ ಅಫೆಂಡರ್ ಅಂತಾರೆ ಲೀಗಲ್ ಟರ್ಮ್ಸ್ ನಲ್ಲಿ. ಹ್ಯಾಬಿಚುವಲ್ ಅಫೆಂಡರ್ ಆಯ್ತಪ್ಪ. ಈ ಕರ್ಸೇವಕರ ಬಗ್ಗೆ ಇಷ್ಟು ಪ್ರೀತಿ ಇದ್ದಿದ್ರೆ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ರು, ಅಶೋಕ್ ಅವ್ರ ಹೋಮ್ ಮಿನಿಸ್ಟರ್ ಇದ್ರು,
ಏನ್ ಮಾಡ್ತಾ ಇದ್ರಿ? ಕತ್ತೆ ಕಾಯ್ತಾ ಇದ್ರ ನೀವು? ತೆಗಿಬೇಕಾಗಿತ್ತು ಕೇಸ್ಗಳು ಅವಾಗ. ಯಾಕೆ ತೆಗ್ದಿಲ್ಲ? ಎಲ್ಲ ಕರ್ಸೇವಕರು ಪ್ರಾಮಾಣಿಕವಾಗಿ, ಯಾರು ಕರ್ಸೇವಕರು ಇದ್ದೀರಾ ನೀವು, ಯಾರು ನಿಜವಾದ ರಾಮ್ ಭಕ್ತರಿದ್ದೀರಾ ನೀವು, ದಯವಿಟ್ಟು ನಿಮ್ಮ ಲೀಡರ್ಸಿಗೆ ಕೇಳಿ. ಅಶೋಕಣ್ಣ, ಯಾಕೆ ನೀವು ನಮ್ಮ ಕೇಸ್ ವಾಪಸ್ ತಕ್ಕೊಂಡಿಲ್ಲ? ನಾವು ಧರ್ಮದ ಪರವಾಗಿ ಹೋರಾಟ ಮಾಡಿದ್ರಲ್ಲ, ನಿಮ್ಮ ಪರವಾಗಿ ಹೋರಾಟ ಮಾಡಿದ್ವಲ್ಲ, ಯಾಕೆ ಕೇಸ್ ವಾಪಸ್ ತಕೊಂಡಿಲ್ಲ? ನೀವೇ ಹೋಮ್ ಮಿನಿಸ್ಟರ್ ಇದ್ರಿ, ಬೊಮ್ಮಾಯಿ ಅವರೇ ಹೋಮ್ ಮಿನಿಸ್ಟರ್ ಇದ್ರಲ್ಲ, ಯಾಕೆ ತಕ್ಕೊಂಡಿಲ್ಲ? ಕೇಳಬೇಕಲ್ಲ ಅವರಿಗೆ. ಇಂಥ ಹ್ಯಾಬಿಚುವಲ್ ಅಫೆಂಡರ್ಸಿಗೆ ನೀವು ಬೀದಿಗಿಳಿತೀರಾ? ರೈತರ ಪರವಾಗಿ ಇಳಿದಿಲ್ಲ, ಯುವಕರ ಪರವಾಗಿ ಇಳಿದಿಲ್ಲ, ಮಹಿಳೆಯರ ಪರವಾಗಿ ಇಳಿದಿಲ್ಲ, ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯ ಪರವಾಗಿ ಇಳಿದಿಲ್ಲ. ಇವ್ರಿಗೆ ರಾಮ್ ಭಕ್ತರ ಡೆಫಿನಿಷನ್ ಕೊಡ್ತೀರಾ ನೀವು? ಬಾಬಾ ಬುಡನ್ಗಿರಿ ಕೇಸ್ ಅಂತ ಹೇಳ್ತಾ ಇದ್ದೀರಿ. ಅವ್ರ ಮೇಲೆ ಕೇಸ್ ಹಾಕಿದ್ದು ಯಾರು ಗೊತ್ತಾ ನಿಮಗೆ? ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ಶ್ರೀ ಅಣ್ಣಾಮಲೈ ಅವರು. ಅವಾಗ ಅವರೇ ಇದ್ರಲ್ವಾ? ಮತ್ತೆ ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ಅವಧಿನಲ್ಲಿ ರಾಮ್ ಭಕ್ತರಿಗೆ ಯಾಕೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ?